ನಮಸ್ಕಾರ ಎಲ್ರಿಗೂ ನಿವೇದಿತಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಜಜ್ಜಿ ಮೂಲಂಗಿ ಸಾಂಬಾರನ್ನ ತೋರಿಸ್ಕೊಡ್ತೀನಿ. ಸಕ್ಕ ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದ್ಸಲ ಮಾಡಿ ನೋಡಿ. ನಾನು ಮೂಲಂಗಿನ ಅರ್ಧ kg ತೊಗೊಂಡು ಅದನ್ನ ತಪ್ಪಲೆ ಒಳಗಡೆ ಕಲ್ಲಲ್ಲಿ ಜಜ್ಜಿಟ್ಕೊಂಡಿದ್ದೀನಿ. ಕಟ್ ಮಾಡೋಕೆ ಹೋಗ್ಬೇಡಿ, ಟೇಸ್ಟ್ ಸಿಗಲ್ಲ. ನಾನಿವಾಗ ಮಸಾಲೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ರುಬ್ಕೊಳ್ಳೋದಕ್ಕೆ 2 ಈರುಳ್ಳಿ, ಒಂದು 3 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ, ಒಂಚೂರು ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಹೋಳನಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿನ ಒಗ್ಗರಣೆಗೆ ಅಂತ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಮೊದಲು ನಾನಿಲ್ಲಿ ಧನಿಯಾ ಪುಡಿ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನೀಗ ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಂದು 3 ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ನುಣ್ಣಗೆ ರುಬ್ಬಿಟ್ಕೊತಾ ಇದ್ದೀನಿ. ನಾನು ಇದನ್ನು ಸಾಂಬಾರಿಗೆ ಬಳಸ್ತಿರೋದ್ರಿಂದ ಆದಷ್ಟು ನಾನು ನುಣ್ಣಗೆ ರುಬ್ಬಿಟ್ಕೊತಾ ಇದ್ದೀನಿ. ನಾನು ತೋರಿಸೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿವೇದಿತಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮನೇಲಿ ಒಂದ್ಸಲ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ. ಮಸಾಲೆ ರೆಡಿ ಆದಮೇಲೆ ಕುಕ್ಕರ್ಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲೆ ಅರ್ಧ ಈರುಳ್ಳಿನ ಹಾಕಿ ಬಾಡಿಸ್ಬಿಟ್ಟು ಜಜ್ಜಿಟ್ಕೊಂಡಿರೋಂತಹ ನಾನು ಮೂಲಂಗಿನ ಹಾಕಿ ಮಸಾಲೆಗೆ ಎಷ್ಟು ಬೇಕು ಉಪ್ಪು ಅದನ್ನ ಈಗಲೇ ಸೇರಿಸ್ತಾ ಇದ್ದೀನಿ. ಉಪ್ಪಾಕಿ ಹುರಿಯೋದ್ರಿಂದ ಮೂಲಂಗಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಆವಾಗ ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ. ನೀವು ಒಂದು 5ರಿಂದ 7 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು. ಜಾಸ್ತಿ ಏನು ಹುರಿಯೋ ಅವಶ್ಯಕತೆ ಇಲ್ಲ. ಈ ಸಾಂಬಾರು ಬೇಗನೆ ಮಾಡ್ಬೋದು. ಮನೇಲಿ ಒಂದ್ಸಲ ಮಾಡಿ ನೋಡಿ. ನಾನೀಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಬೇಕಾಗತ್ತೆ. ನೀವೇ ನೋಡ್ತಾ ಇರ್ಬೋದು, ಮೂಲಂಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ನಾನೀಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾ ಇದ್ದೀನಿ. ನೀವು ಸಾಮಾನ್ಯವಾಗಿ ಬೇಳೆ ಮತ್ತು ಮೂಲಂಗಿ ಸೇರಿಸಿ ಮಾಡೋ ಅಂತಹ ಸಾಂಬಾರು ಮಾಡ್ತಿದ್ರೆ ಇದನ್ನು ಒಂದ್ಸಲ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ನಾನೀಗ ಮಸಾಲೆನೂ ಹಾಕಿ ಒಂದು 5 ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋವರೆಗೂ ಹುರಿತಾ ಬರ್ತೀನಿ. ನೀವು ಅದನ್ನು ಜೊತೆಲಿ ಹುರಿಯೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮಸಾಲೆ ಹಸಿ ವಾಸನೆ ಹೋಗಿದೆ. ನಾನೀಗ ರುಬ್ಬಿಟ್ಕೊಂಡಿರೋ ಜಾರ್ಗೆ ಸ್ವಲ್ಪ ನೀರು ಹಾಕಿದ್ದೀನಿ. ನಂತರ ನಾನಿಲ್ಲಿ ಸ್ವಲ್ಪ ಬಿಸಿನೀರನ್ನ ಹಾಕ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಸಾಂಬಾರನ್ನ ಕುಕ್ಕರಲ್ಲಿ ಹಾಗೆ ಕುದಿಯೋದಕ್ಕೆ ಬಿಡ್ತೀನಿ. ನಂತರ ನಾನು ಉಪ್ಪು ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಉಪ್ಪೇನ ಸಪ್ಪೆ ಇದ್ರೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಕ್ಯಾಪ್ ಹಾಕಿ 1 ವಿಷಲ್ ಕೂಗಿಸಿದ್ರೆ ರುಚಿಯಾದ ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ. ನನ್ನ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.